ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಪಾಲಕರಿಗೂ ನಮಸ್ಕಾರಗಳು. ನಿಮಗೆಲ್ಲರಿಗೂ ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯಗಳಲ್ಲಿ 7ನೇ ತರಗತಿ, 8ನೇ ತರಗತಿ ಮತ್ತು 9ನೇ ತರಗತಿಗಳ ಖಾಲಿ ಉಳಿದಿರುವ ಸೀಟುಗಳ ಭರ್ತಿಗೆ ಸಂಬಂಧಿಸಿದಂತೆ ಮಹತ್ವದ ಮಾಹಿತಿಯನ್ನು ತಿಳಿಸಿಕೊಡಲಿದ್ದೇನೆ. ಓಕೆ, ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ ಏನು ಅಂತಂದರೆ, ಆದರ್ಶ ವಿದ್ಯಾಲಯ ಶಾಲೆಗಳಿಗೆ 6ನೇ ತರಗತಿಗೆ ಅಡ್ಮಿಷನ್ ಪಡೆಯಬೇಕಿದ್ದರೆ ಎಂಟ್ರೆನ್ಸ್ ಎಕ್ಸಾಮನ್ನು ಬರೆದು ಪಡಿಬೇಕು ಅಂತ ನಿಮಗೆ ಗೊತ್ತು. ಓಕೆ, ಬಟ್ ಆದರ್ಶ ವಿದ್ಯಾಲಯ ಶಾಲೆಗಳಲ್ಲಿ 6ನೇ ತರಗತಿಗೆ ಮಾತ್ರ ಅಲ್ಲ, ಈ 7ನೇ ತರಗತಿ, 8ನೇ ತರಗತಿ ಹಾಗೂ 9ನೇ ತರಗತಿಗಳು ಸಹ ಎಂಟ್ರೆನ್ಸ್ ಎಕ್ಸಾಮನ್ನು ನಡೆಸಿ ಅಡ್ಮಿಷನನ್ನು ಮಾಡ್ಕೊಳ್ತಾರೆ. ಅದ್ರ ಬಗ್ಗೆ ಮಾಹಿತಿಯನ್ನು ನೋಡೋಣ. ಹಾಗಾದರೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಯೂಟ್ಯೂಬ್ನಲ್ಲಿ ದ ಬೋಲ್ಡ್ ಲರ್ನರ್ಸ್ ಅಂತ ಸರ್ಚ್ ಮಾಡಿ, ಇಲ್ಲಿ ಕಾಣುತ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದರ ಮೇಲೆ ಇನ್ನೊಮ್ಮೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಏನಿದೆ ಇದನ್ನೆಲ್ಲ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಹಾಗಾಗಿ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ. ಹಾಗಾಗಿ ನೀವು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯನ್ನು ಪಡ್ಕೊಳ್ಬೋದು. ಓಕೆ, ಹಾಗಾದರೆ ನಿಮಗೆ ಫಾರ್ ಎಕ್ಸಾಂಪಲ್ ನಾನೀಗ ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹೊರಡಿಸಿರುವಂತಹ ಒಂದು ಆದರ್ಶ ವಿದ್ಯಾಲಯದ ನೋಟಿಫಿಕೇಷನನ್ನು ಓದ್ತೀನಿ. ನಾನೀಗ ನೋಡ್ಬೋದು, ನೀವಿಲ್ಲಿ PM ಶ್ರೀ ಆದರ್ಶ ವಿದ್ಯಾಲಯ ಮೊಳಕಾಲ್ಮೂರು ಚಿತ್ರದುರ್ಗ ಜಿಲ್ಲೆ 2026-27ನೇ ಸಾಲಿನಲ್ಲಿ 7ನೇ ತರಗತಿ, 8ನೇ ತರಗತಿ ಮತ್ತು 9ನೇ ತರಗತಿಯಲ್ಲಿ ಖಾಲಿ ಇರುವ ಖಾಲಿ ಇರುವ ಸೀಟುಗಳಿಗಾಗಿ ಅರ್ಜಿಯನ್ನು ಆಹ್ವಾನಿಸಿದ್ದು ದಿನಾಂಕ 10/6/2026ರಿಂದ 17/6/2026 ಸಂಜೆ 5 ಗಂಟೆವರೆಗೆ ಆಸಕ್ತರು ಅರ್ಜಿಗಳನ್ನು ಶಾಲೆಯಲ್ಲಿ ಸಲ್ಲಿಸಲು ಕೋರಲಾಗಿದೆ ಅಂತ ಹೇಳಿದ್ದಾರೆ. ಓಕೆ, ಆಮೇಲೆ ಇದು ಮೊಳಕಾಲ್ಮೂರು ಅಲ್ಲಿ ಇರುವಂತಹ ಆದರ್ಶ ವಿದ್ಯಾಲಯ ನೋಟಿಫಿಕೇಷನ್ ಬಗ್ಗೆ ಆಯಿತು. ಓಕೆ, ಹಾಗಾದರೆ ನಿಮ್ಮ ಹತ್ತಿರದಲ್ಲಿರುವಂತಹ ಆದರ್ಶ ವಿದ್ಯಾಲಯನ ಹೇಗೆ ನೀವು ಸಂಪರ್ಕಿಸ್ಬೋದು, ಅಲ್ಲಿರುವಂತಹ ಹೆಡ್ ಮಾಸ್ಟರ್ಗಳ ಮೊಬೈಲ್ ನಂಬರನ್ನು ನೀವು ಹೇಗೆ ಪಡ್ಕೊಳ್ಬೋದು ಅನ್ನುವಂಥದ್ದನ್ನು ಈ ವಿಡಿಯೋದ ಕೊನೆಗೆ ಹೇಳ್ತೀನಿ ನಾನು. ಅಲ್ಲಿವರೆಗೂ ತಪ್ಪದೆ ಈ ವಿಡಿಯೋವನ್ನು ಕಂಟಿನ್ಯೂ ಆಗಿ ನೋಡಿ. ಓಕೆ, ನೋಡ್ಬೋದು ಇಲ್ಲಿ 7ನೇ ತರಗತಿ, 8ನೇ ತರಗತಿ ಮತ್ತು 9ನೇ ತರಗತಿಗಳಿಗೆ ಪ್ರವೇಶ ಪರೀಕ್ಷೆಯು ದಿನಾಂಕ 22/6/2026ರಂದು ಇರುತ್ತೆ. ಅಂದರೆ ಈ ಎಲ್ಲ ಅಡ್ಮಿಷನನ್ನು ಅವರು ಎಂಟ್ರೆನ್ಸ್ ಎಕ್ಸಾಮ್ ನಡೆಸಿನೇ ತೆಗೆದುಕೊಳ್ತಾರೆ ಅಂತ ಆಯಿತು. ಓಕೆ, ಆಮೇಲೆ ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ಗೆ ಏನೆಲ್ಲ ನಿಮಗೆ ಟೆಕ್ಸ್ಟ್ ಬುಕ್ನಲ್ಲಿ ಇರುವಂಥದ್ದು ಏನೆಲ್ಲ ಓದ್ಕೊಳ್ಬೇಕು ಅಂತಂದರೆ ಏನೆಲ್ಲ ಸಿಲೆಬಸ್ ಇದೆ ಅಂತ ಈ ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಅರ್ಜಿ ಸಲ್ಲಿಸುವವರು ಏನೆಲ್ಲ ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗಬೇಕು ಅಂತಂದರೆ, ವಿದ್ಯಾರ್ಥಿಯ ಭಾವಚಿತ್ರ ಅಂದರೆ ಫೋಟೋ, ಓಕೆ, 2-3 ತೆಗೆದುಕೊಂಡು ಹೋಗಿ. ಆಮೇಲೆ ವಿದ್ಯಾರ್ಥಿ ಆಧಾರ್ ಕಾರ್ಡ್ ಇರಬೇಕು. ಆಮೇಲೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ವ್ಯಾಸಂಗ ಪ್ರಮಾಣ ಪತ್ರಗಳನ್ನು ಸಹ ಅರ್ಜಿಯ ಜೊತೆಗೆ ಸಲ್ಲಿಸುವುದು. ವ್ಯಾಸಂಗ ಪ್ರಮಾಣ ಪತ್ರ ಅಂತಂದರೆ ಈಗ ಸದ್ಯಕ್ಕೆ ಯಾವ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದೀರಾ ಅಲ್ಲಿ ಇರುವಂತಹ ಮುಖ್ಯೋಪಾಧ್ಯಾಯರಿಂದ ನೀವು ಸ್ಟಡಿ ಸರ್ಟಿಫಿಕೇಟನ್ನು ಪಡೆದುಕೊಳ್ಬೇಕಾಗತ್ತೆ. ಓಕೆ, ಆಮೇಲೆ ವಿದ್ಯಾರ್ಥಿಗಳು ಮೊಳಕಾಲ್ಮೂರು ತಾಲೂಕಿನಲ್ಲಿ ವ್ಯಾಸಂಗ ಮಾಡುತ್ತಿರಬೇಕು ಅಥವಾ ಮೊಳಕಾಲ್ಮೂರು ತಾಲೂಕಿನ ನಿವಾಸಿಗಳಿಗಾಗಿದ್ದು ಬೇರೆ ತಾಲೂಕು ಜಿಲ್ಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದರೆ ಮೊಳಕಾಲ್ಮೂರು ತಾಲೂಕಿನಲ್ಲಿ ತಹಸೀಲ್ದಾರ್ ಅವರಿಂದ ಕಡ್ಡಾಯವಾಗಿ ನಿವಾಸಿ ದೃಢೀಕರಣ ಪತ್ರ ಸಲ್ಲಿಸಬೇಕು. ಅಂದರೆ ಈಗ ನೀವು ಯಾವ ತಾಲೂಕಿನಲ್ಲಿರುವಂತಹ ಆದರ್ಶ ವಿದ್ಯಾಲಯ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ, ನೀವು ಅದೇ ತಾಲೂಕಿನ ನಿವಾಸಿಗಳು ಆಗಿರಬೇಕು. ಓಕೆ, ಒಂದು ವೇಳೆ ನೀವು ಆ ತಾಲೂಕನ್ನು ಬಿಟ್ಟು ಬೇರೆ ತಾಲೂಕಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದರೆ, ಫಾರ್ ಎಕ್ಸಾಂಪಲ್ ಇವಾಗ ಮೊಳಕಾಲ್ಮೂರು ಅಂತ ಅಂದ್ಕೊಳ್ಳೋಣ. ಓಕೆ, ನೀವೀಗ ಮೊಳಕಾಲ್ಮೂರು ಅಲ್ಲಿರುವಂತಹ ಆದರ್ಶ ವಿದ್ಯಾಲಯ ಶಾಲೆಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದರೆ ನೀವು ಮೊಳಕಾಲ್ಮೂರು ತಾಲೂಕಿನ ನಿವಾಸಿಗಳನ್ನೇ ಆಗಿರಬೇಕು. ಒಂದು ವೇಳೆ ಈ ಮೊಳಕಾಲ್ಮೂರು ತಾಲೂಕಿನ ನಿವಾಸಿಗಳಾಗಿದ್ದರೂ ಬೇರೆ ಜಿಲ್ಲೆ ಅಥವಾ ತಾಲೂಕಿನಲ್ಲಿ ನೀವು ವಿದ್ಯಾಭ್ಯಾಸ ಮಾಡ್ತಾ ಇದ್ದರೆ ನೀವು ಮೊಳಕಾಲ್ಮೂರು ನಿವಾಸಿಗಳನ್ನೇ ಅಂತ ಹೇಳಿ ಒಂದು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ಆಮೇಲೆ ಹೆಚ್ಚಿನ ಮಾಹಿತಿಗಾಗಿ ಅಲ್ಲಿರುವಂತಹ ನೋಡಲ್ ಅಧಿಕಾರಿಗಳನ್ನ ಸಂಪರ್ಕಿಸಿ ಅಂತ ಹೇಳಿದ್ದಾರೆ. ಓಕೆ, ನೀವು ಹೇಗೆ ನಿಮ್ಮ ಆದರ್ಶ ವಿದ್ಯಾಲಯಗಳ ಹೆಡ್ ಮಾಸ್ಟರ್ಗಳನ್ನ ಸಂಪರ್ಕಿಸೋದಂತ ಮುಂದೆ ಹೇಳ್ತೀನಿ ನಾನು. ಓಕೆ, ಇಲ್ಲಿ ನೋಡ್ಬೋದು ಎಷ್ಟು ಸೀಟ್ಗಳನ್ನ ಅವರು ಭರ್ತಿ ಮಾಡ್ಕೊಳ್ತಾರೆ ಅಂತಂದರೆ ಆ ಶಾಲೆಯಲ್ಲಿ ಎಷ್ಟು ಸೀಟುಗಳು ಖಾಲಿ ಇದ್ದಾವೆ ಅದರ ಮೇಲೆ. ಅಂದರೆ ಈಗ 6ನೇ ತರಗತಿ ಏನೆಲ್ಲ 80 ವಿದ್ಯಾರ್ಥಿಗಳನ್ನ ಅವರು, ಅಥವಾ ಈಗ 120 ಆಗಿದೆ ಅನಿಸುತ್ತೆ. ಓಕೆ, ಅಷ್ಟು ವಿದ್ಯಾರ್ಥಿಗಳನ್ನ ಏನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಅವರು ಏನು ಮಾಡ್ತಾರೆ, 1 ವರ್ಷ ಅಥವಾ ಅರ್ಧ ವರ್ಷ, ಓಕೆ 1 ವರ್ಷ ಅಂತಂದರೆ 6ನೇ ತರಗತಿ ಮುಗಿದ್ಮೇಲೆ ಅವರಿಗೆ ಶಾಲೆ ಇಷ್ಟ ಆಗಲಿಲ್ಲ ಅಂತಂದರೆ ಅವರು ಬೇರೆ ಕಡೆ ಅಡ್ಮಿಷನ್ ಮಾಡಿಸ್ತಾರೆ. ಆವಾಗ ಸೀಟುಗಳು ಖಾಲಿ ಉಳಿತವೆ. ಅವುಗಳನ್ನೇ ಈಗ ಎಂಟ್ರೆನ್ಸ್ ಎಕ್ಸಾಮ್ ತೊಗೊಂಡು ಅವರು ಏನು ಮಾಡ್ತಾರೆ,
ಅಡ್ಮಿಷನನ್ನು ಮಾಡ್ಕೊಳ್ತಾರೆ. ಓಕೆ, ನೋಡ್ಬೋದು ನೀವು ಇಲ್ಲಿ. ಸೊ ಜಿ ಎಮ್ಮಲ್ಲಿ ಎಷ್ಟು ಖಾಲಿ ಇದೆ ಅಂತಂದರೆ 1, ಪಿ ಎಚ್ನಲ್ಲಿ 5. ಓಕೆ, ಸೊ ಟೋಟಲ್ ಇಲ್ಲಿ 6. ಅಂದರೆ ಎಷ್ಟನೇ ತರಗತಿಗೆ? 7ನೇ ತರಗತಿಗೆ. ಸೊ 7ನೇ ತರಗತಿಯಲ್ಲಿ 6 ಸೀಟ್ಗಳು ಖಾಲಿ ಇದ್ದಾವೆ. ಹಾಗೆ 8ನೇ ತರಗತಿಯಲ್ಲಿ ಜಿ ಎಮ್ಮಲ್ಲಿ 2, ಎಸ್ ಸಿ ಒಳಗೆ 1, 3B ಒಳಗೆ 1. ಸೊ ಟೋಟಲ್ 4 ಆಯಿತು. 8ನೇ ತರಗತಿಯಲ್ಲಿ 4 ಸೀಟ್ಗಳು. 9ನೇ ತರಗತಿಯಲ್ಲಿ ಎಸ್ ಸಿ ಒಳಗೆ 2, 2A ಒಳಗೆ 1, 2A ಒಳಗೆ 1. ಓಕೆ, ಇದರಲ್ಲಿ ಸಹ 4. ಸೊ ಟೋಟಲಾಗಿ 10, 1, 14. ಸೊ 14 ಸೀಟುಗಳು ಖಾಲಿ ಇದ್ದಾವೆ. ಸೊ ಇವುಗಳಿಗೆ ಎಂಟ್ರೆನ್ಸ್ ಎಕ್ಸಾಮನ್ನು ಅವರ ಶಾಲೆಯಲ್ಲೇ ನಡೆಸಿ ಅಡ್ಮಿಷನ್ ಮಾಡ್ಕೊಳ್ತಾರೆ. ಓಕೆ, ಸೊ ಹಾಗಾದರೆ ಈ ಪರೀಕ್ಷೆಗಳಿಗೆ ಸಿಲೆಬಸ್ ಏನಿರುತ್ತೆ ಅಂತ ನೋಡೋದಾದರೆ, ಪರೀಕ್ಷಾ ಪಠ್ಯಕ್ರಮ. ಓಕೆ, ಸೊ ನೀವೇನಾದರೂ 7ನೇ ತರಗತಿಗೆ ಅಡ್ಮಿಷನ್ ಮಾಡ್ತಾ ಇದ್ದರೆ ಏನೆಲ್ಲ ಸಿಲೆಬಸ್ ಇದೆ ಅಂತಂದರೆ ನೋಡಿ ಇಲ್ಲಿ. ಪ್ರಶ್ನೆ ಪತ್ರಿಕೆಯು 4ರಿಂದ 6ನೇ ತರಗತಿ ರಾಜ್ಯ ಪಠ್ಯ ಪುಸ್ತಕಗಳನ್ನು ಆಧರಿಸಿ, ಅಂದರೆ ನೀವು 7ನೇ ತರಗತಿಗೆ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಇದ್ದರೆ ನೀವು 4ನೇ ತರಗತಿಯಿಂದ 6ನೇ ತರಗತಿಯವರೆಗೆ ಏನು ಟೆಕ್ಸ್ಟ್ ಬುಕ್ಗಳು ಇದಾವೆ ನೋಡಿ, ನಿಮ್ಮ ಶಾಲೆಯಲ್ಲಿರುವಂತಹ ಟೆಕ್ಸ್ಟ್ ಬುಕ್ಗಳು. ಸೊ ಅವುಗಳನ್ನು ನೀವು ಏನು ಮಾಡಬೇಕು? ಸ್ಟಡಿ ಮಾಡಬೇಕು. ಸೊ ಒಟ್ಟು ಎಷ್ಟು ಅಂಕಗಳ ಇದು ಪ್ರಶ್ನೆ ಆಗಿರುತ್ತೆ ಅಥವಾ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಅಂತಂದರೆ, ಸೊ 100 ಪ್ರಶ್ನೆಗಳಿರ್ತವೆ. ಸೊ ಅದರಲ್ಲಿ ಕನ್ನಡ 16 ಪ್ರಶ್ನೆಗಳು, ಆಂಗ್ಲ ಭಾಷೆ ಅಂದರೆ ಇಂಗ್ಲೀಷ್ಗೆ 16 ಪ್ರಶ್ನೆಗಳು, ಗಣಿತದಿಂದ 16, ವಿಜ್ಞಾನದಿಂದ 16, ಸಮಾಜ ವಿಜ್ಞಾನದಿಂದ 16, ಓಕೆ, ಸಾಮಾನ್ಯ ಜ್ಞಾನದಿಂದ 10, ಆಮೇಲೆ ಬೌದ್ಧಿಕ ಸಾಮರ್ಥ್ಯದಿಂದ 10. ಸೊ ಟೋಟಲ್ ಎಷ್ಟಾಯಿತು? 100 ಪ್ರಶ್ನೆಗಳು. ಓಕೆ, ಸೊ 7ನೇ ತರಗತಿ ಇದ್ದರೆ 4ರಿಂದ 6ನೇ ತರಗತಿಯಲ್ಲಿರುವಂಥ ಟೆಕ್ಸ್ಟ್ ಬುಕ್ಗಳನ್ನ ನೀವು ಓದ್ಕೊಳ್ಬೇಕು. ಓಕೆ, ಸೊ ಹಾಗೆ 8ನೇ ತರಗತಿಗೆ ನೀವು ಅಡ್ಮಿಷನನ್ನು ಮಾಡ್ತಾ ಇದ್ದರೆ 5ರಿಂದ 7ನೇ ತರಗತಿ ಏನು ಟೆಕ್ಸ್ಟ್ ಬುಕ್ಗಳಿದ್ದಾವೆ, ಸೊ ಅವುಗಳನ್ನು ನೀವು ಓದ್ಕೊಳ್ಬೇಕು. ಇಲ್ಲಿಯೂ ಸಹ 100 ಅಂಕಗಳ ಪ್ರಶ್ನೆ ಪತ್ರಿಕೆ ಇರುತ್ತೆ. ಸೇಮ್ ಕನ್ನಡ 16 ಮಾರ್ಕ್ಸಿಗೆ, ಇಂಗ್ಲೀಷ್ 16 ಮಾರ್ಕ್ಸು, ಗಣಿತ 16 ಮಾರ್ಕ್ಸು, ವಿಜ್ಞಾನ 16, ಸಮಾಜ ವಿಜ್ಞಾನ 16, ಸಾಮಾನ್ಯ ಜ್ಞಾನ 10, ಬೌದ್ಧಿಕ ಸಾಮರ್ಥ್ಯ 10. ಓಕೆ, ಸೊ ಈ ರೀತಿಯಾಗಿ ಪಠ್ಯಕ್ರಮ ಇದೆ. ಹಾಗೆ 9ನೇ ತರಗತಿಗೆ ನೀವು ಅಡ್ಮಿಷನ್ ಮಾಡ್ತಾ ಇದ್ದರೆ ಇಲ್ಲಿಯೂ ಸಹ 100 ಅಂಕಗಳ ಪ್ರಶ್ನೆ ಪತ್ರಿಕೆ ಇರುತ್ತೆ. 9ನೇ ತರಗತಿಗೆ ಪ್ರವೇಶ ಪರೀಕ್ಷೆಗೆ ಏನು ತಯಾರಿ ನಡೆಸಿದರೆ ನೀವು 6ರಿಂದ 8ನೇ ತರಗತಿಯಲ್ಲಿರುವಂತಹ ಟೆಕ್ಸ್ಟ್ ಬುಕ್ಗಳನ್ನು ಓದ್ಕೊಳ್ಬೇಕು. ಓಕೆ, ಸೊ ಟೆಕ್ಸ್ಟ್ ಬುಕ್ಗಳು ಅಂತಂತಂದ್ರೆ ಏನು? ಅದರಲ್ಲಿ ಮೇನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಪ್ರಶ್ನೆಗಳಾಗಿರ್ಬೋದು, ಅಂದರೆ ಬಿಟ್ಟ ಸ್ಥಳ ಪ್ರಶ್ನೆಗಳನ್ನ ಓದ್ಕೊಳ್ಬೇಕು. 1 ಅಂಕದ ಪ್ರಶ್ನೆಗಳಿರ್ತವೆ, ಅವನು ಓದ್ಕೋಬೇಕು. ಓಕೆ, ಸೊ ಇದರಲ್ಲಿ ಏನು 4 ಆಪ್ಷನ್ಗಳಿರ್ತವೆ. ಓಕೆ, ಆಬ್ಜೆಕ್ಟಿವ್ ಟೈಪ್. ಓಕೆ, ಅಂದರೆ ಈಗೇನು 6ನೇ ತರಗತಿಗೆ ಎಕ್ಸಾಮ್ ಇರುತ್ತೆ ನೋಡಿರಿ, ಒಂದು ಪ್ರಶ್ನೆ ಅದಕ್ಕೆ 4 ಆಪ್ಷನ್ಗಳಿರ್ತವೆ. ನೀವು ಸರಿಯಾದ ಆಪ್ಷನನ್ನು OMRನಲ್ಲಿ ತುಂಬಬೇಕು. ಓಕೆ, ಅದೇ ರೀತಿಯಾಗಿ ಇರ್ತವೆ. ಯಾವುದೇ ರೀತಿಯಾದಂತಹ ಡಿಸ್ಕ್ರಿಪ್ಟಿವ್ ಆನ್ಸರ್ ಇರೋಂಗಿಲ್ಲ. ನೀವು 1 ವಾಕ್ಯದಲ್ಲಿ ಬರೆಯಿರಿ, 2 ವಾಕ್ಯದಲ್ಲಿ ಬರೆಯಿರಿ, 3 ವಾಕ್ಯದಲ್ಲಿ ಬರೆಯಿರಿ, ಆ ರೀತಿ ಇರೋಂಗಿಲ್ಲ. ಪ್ರಶ್ನೆ ಇರುತ್ತೆ, 4 ಆಪ್ಷನ್ನು, ಅದರಲ್ಲಿ ಸರಿಯಾದ ಉತ್ತರವನ್ನು ನೀವು ಬರೀಬೇಕು. ಅಂದರೆ ನೀವು ಈ ಟೆಕ್ಸ್ಟ್ ಬುಕ್ಗಳಿಂದ ಮೇನ್ ಇಂಪಾರ್ಟೆಂಟ್ 1 ಅಂಕಗಳನ್ನ ಪ್ರಶ್ನೆ ಓದ್ಕೊಂಡು ಹೋಗಿರಿ. ಅದರಿಂದ ಆಬ್ಜೆಕ್ಟಿವ್ ಟೈಪ್ ಆನ್ಸರ್ ಇದು ಕ್ವಶನ್ಗಳು ಬರ್ಬೋದು. ಆಮೇಲೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬಿಟ್ಟ ಸ್ಥಳ ಪ್ರಶ್ನೆಗಳನ್ನ ಓದ್ಕೊಂಡು ಹೋಗಿರಿ, ಹೊಂದಿಸಿ ಬರೀ ಓದ್ಕೊಂಡು ಹೋಗಿರಿ. ಓಕೆ, ಒಟ್ಟು 1 ಮಾರ್ಕ್ಸ್ ಕ್ವಶನ್ ಎಲ್ಲಿಂದ ಬರ್ತವೆ ಅವನ್ನೆಲ್ಲ ಓದ್ಕೊಂಡು ಹೋಗಬೇಕು. ಓಕೆ, ಸೊ ಇದಿಷ್ಟು ಸಿಲೆಬಸ್ ಬಗ್ಗೆ ಆಯಿತು. ಈಗ ಹೇಗೆ ನೀವು ಆದರ್ಶ ವಿದ್ಯಾಲಯ ಶಾಲೆಗಳನ್ನ ಸಂಪರ್ಕಿಸ್ಬೋದು ಅಂತ ನೋಡೋದಾದರೆ, ನಿಮ್ಮ ಕ್ರೋಮ್ ಬ್ರೌಸರನ್ನು ಅಥವಾ ಗೂಗಲ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿರುವಂತಹ ಸರ್ಚ್ ಬಾರ್ನಲ್ಲಿ ವಿದ್ಯಾವಾಹಿನಿ ಅಂತ ಸರ್ಚ್ ಮಾಡ್ಕೊಳ್ಳಿ. ಓಕೆ, ಸೊ ವಿದ್ಯಾವಾಹಿನಿ ಅಂತ ಸರ್ಚ್ ಮಾಡಿ. ಮೊದಲನೇ ಲಿಂಕ್ ಬರುತ್ತೆ ನಿಮಗೆ, vidyavahini.karnataka.gov.in ಅಂತ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿದ ಮೇಲೆ ಕ್ಲೋಸ್ ಅಂತ ಇದು ಮಾಡಿ. ಆಮೇಲೆ ಈಗಾಗಲೇ 6ನೇ ತರಗತಿಗೆ ಸಂಬಂಧಿಸಿದಂತೆ 3ನೇ ಆಯ್ಕೆ ಪಟ್ಟಿ ಬಿಡುಗಡೆಗೊಂಡಿದೆ. ಅದರ ಬಗ್ಗೆ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲಲ್ಲಿದೆ. ಓಕೆ, ಸೊ ಅದರ ಬಗ್ಗೆ ನೀವು ನೋಡ್ಕೊಳ್ಬೋದು. ಆಮೇಲೆ ಇಲ್ಲಿರುವಂತಹ ಏನು ಆದರ್ಶ ವಿದ್ಯಾಲಯ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಸೊ ಕ್ಲೋಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ಏನಿದೆ ಅಂತಂದರೆ ಆದರ್ಶ ವಿದ್ಯಾಲಯಗಳನ್ನು ಸಂಪರ್ಕಿಸಿ ಅಂತ ಬರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಎಲ್ಲ ಶಾಲೆಗಳು, ಸೊ ಕರ್ನಾಟಕದಲ್ಲಿ ಒಟ್ಟಾರೆಯಾಗಿ 74 ಆದರ್ಶ ವಿದ್ಯಾಲಯ ಶಾಲೆಗಳಿದ್ದಾವೆ. 74 ಶಾಲೆಗಳದ್ದು ಅಡ್ರೆಸ್ಸು, ಓಕೆ, ಅವರ ಶಾಲೆ ಇಮೇಲ್ ಐ ಡಿ, ಶಾಲೆಯ HMದು ಕಾಂಟ್ಯಾಕ್ಟ್ ನಂಬರು, ಅವರ ಶಾಲೆಯ ಪೋಸ್ಟಲ್ ಅಡ್ರೆಸ್ಸು, ಸ್ಕೂಲ್ ನೇಮು, ಓಕೆ, ಸೊ ಅವರ ತಾಲೂಕು, ಜಿಲ್ಲೆ ಎಲ್ಲ ಕೊಟ್ಟಿದ್ದಾರೆ. ಓಕೆ, ಫಾರ್ ಎಕ್ಸಾಂಪಲ್ ನೀವು ಯಾವ ರೀತಿಯಾಗಿ ಶಾಲೆಯನ್ನು ಹುಡುಕ್ಬೋದು ಅಂತಂದರೆ, ಇಲ್ಲಿ ಡಿವಿಷನ್ ಅಂತ ಇದೆ. ಡಿವಿಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಡಿವಿಷನ್ ಯಾವುದು, ಫಾರ್ ಎಕ್ಸಾಂಪಲ್ ಬೆಳಗಾವಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಡಿಸ್ಟಿಕ್ ಯಾವುದು, ಇದನ್ನು ಬಳ್ಳಾರಿ ಅಂತ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಇಲ್ಲಿ ಬ್ಲಾಕ್ ಅಂತ ಬರುತ್ತೆ. ಸೊ ಬ್ಲಾಕ್ ಯಾಕೋ ಸದ್ಯಕ್ಕೆ ಈಗ ಓಪನ್ ಆಗ್ತಾ ಇಲ್ಲ. ಬ್ಲಾಕ್ ಅಂತಂದರೆ ನಿಮ್ಮ ತಾಲೂಕನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಓಕೆ, ಇದೊಂದು ರೀತಿ. ಆದರೆ ಇನ್ನೊಂದು ರೀತಿ ಯಾವ ರೀತಿ ಹುಡುಕ್ಬೋದು ನಿಮ್ಮ ಶಾಲೆಯನ್ನು ಅಂತಂದರೆ, ಇಲ್ಲಿ ಕೆಳಗಡೆ ನೋಡಿ, ಇಲ್ಲಿ
ಇಲ್ಲಿ ಕೆಳಗಡೆ ಒಂದು ನಿಮಿಷ. ಓಕೆ, ಇಲ್ಲಿ ಕೆಳಗಡೆ 1 2 3 4 ಅಂತ ಇದೆ ನೋಡಿ. ಸೊ ಅವು ಪೇಜ್ಗಳು. ಓಕೆ, ಸೊ 2ನೇ ಪೇಜ್ ಮೇಲೆ ಕ್ಲಿಕ್ ಮಾಡಿದರೆ ಮತ್ತೊಂದಿಷ್ಟು ಶಾಲೆಗಳು ನಿಮಗೆ ಓಪನ್ ಆಗ್ತವೆ. ಓಕೆ, 3ನೇ ಪೇಜು ಸೆಲೆಕ್ಟ್ ಮಾಡಿದರೆ ಇನ್ನೊಂದಿಷ್ಟು ಶಾಲೆಗಳು ನಿಮಗೆ ಓಪನ್ ಆಗ್ತವೆ. ಓಕೆ, ಸೊ ಆ ರೀತಿಯಾಗಿ ನಿಮ್ಮ ಶಾಲೆಯನ್ನು ನೀವು ಹುಡುಕ್ತಾ ಹೋಗ್ಬೋದು. ಓಕೆ, ಇದಕ್ಕೋ ಪೇಜ್ ಲೋಡ್ ಆಗ್ತಾ ಇಲ್ಲ, ಬಟ್ ಈ ರೀತಿಯಾಗಿ ನೀವು 1 2 3 4 ಈ ರೀತಿ ನೀವು ಕ್ಲಿಕ್ ಮಾಡ್ತಾ ಎಲ್ಲ ಶಾಲೆಗಳ ಸಂಪರ್ಕ ಮೊಬೈಲ್ ನಂಬರನ್ನು ನೀವು ಪಡ್ಕೊಳ್ಬೋದು. ಇಲ್ಲಿ ನೋಡ್ಬೋದು ಮೊಬೈಲ್ ನಂಬರ್ ಇಲ್ಲಿ ನಿಮಗೆ ಕಾಣಿಸಿಗುತ್ತೆ. ಓಕೆ, ಸೊ ಇದಿಷ್ಟು ಆದರ್ಶ ವಿದ್ಯಾಲಯ ಶಾಲೆಗಳಿಗೆ 7ನೇ ತರಗತಿ 8ನೇ ತರಗತಿ ಮತ್ತು 9ನೇ ತರಗತಿಗೆ ಅಡ್ಮಿಷನ್ ಬಗ್ಗೆ ಮಾಹಿತಿ ಆಗಿತ್ತು. ಓಕೆ, ಇದೇ ರೀತಿಯಾದಂತಹ ಮಾಹಿತಿಯಾಗಿ ನೀವು ನಮ್ಮ ವಾಟ್ಸಪ್ ಚಾನಲನ್ನು ಫಾಲೋ ಮಾಡ್ಬೋದು. ಓಕೆ, ಜಾಯ್ನ್ ಆಗ್ಬೋದು. ಈ QR ಕೋಡ್ ಸ್ಕ್ಯಾನ್ ಮಾಡಿದರೆ ನಮ್ಮ ವಾಟ್ಸಪ್ ಚಾನಲ್ಗೆ ನೀವು ಜಾಯ್ನ್ ಆಗ್ತೀರಾ. ಸೊ ಇದರಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಮಾಹಿತಿಗಳನ್ನ ನಾವು ನಿಮಗೆ ಹಂಚ್ಕೊಳ್ತಾ ಇರ್ತೀವಿ. ಒಂದು ವೇಳೆ ನಿಮಗೆ ಆ QR ಕೋಡನ್ನು ಸ್ಕ್ಯಾನ್ ಮಾಡಲಿಕ್ಕೆ ಬರ್ತಿಲ್ಲ ಅಂತಂದರೆ ಈ ಒಂದು ನಂಬರ್ ಏನಿದೆ ಇದಕ್ಕೆ ವಾಟ್ಸಪ್ನಲ್ಲಿ ಗ್ರೂಪ್ ಅಂತ ಮೆಸೇಜ್ ಮಾಡ್ಬೋದು. ಹಾಗೆ ನೀವು ನಮ್ಮನ್ನು ಈ ಇನ್ಸ್ಟಾಗ್ರಾಮಲ್ಲೂ ಸಹ ಫಾಲೋ ಮಾಡ್ಬೋದು. ದ ಬೋಲ್ಡ್ ಲರ್ನರ್ಸ್ 25 ಅಂತ ಸರ್ಚ್ ಮಾಡಿ, ಅಥವಾ ಈ QR ಕೋಡನ್ನು ನೀವು ಮಾಡ್ಬೋದು, ಸ್ಕ್ಯಾನ್ ಮಾಡ್ಬೋದು. ಓಕೆ, ಆಮೇಲೆ ಈಗಾಗಲೇ ಯಾರೆಲ್ಲ ವಿದ್ಯಾರ್ಥಿಗಳು 4ನೇ ತರಗತಿ ಹಾಗೂ 5ನೇ ತರಗತಿಯಲ್ಲಿ ಇದ್ದೀರಾ ಅವರಿಗೆ ಈಗಾಗಲೇ ನಾವು ನವೋದಯ ವಿದ್ಯಾಲಯದ ತರಗತಿಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ. ಸೊ ಅವರಿಗೂ ಸಹ ಈ ಒಂದು ವಿಡಿಯೋನ ಶೇರ್ ಮಾಡಿ. ಆಮೇಲೆ ಈ ಒಂದು ಮಾಹಿತಿ ಭಾಳಷ್ಟು ಜನರಿಗೆ ಗೊತ್ತಿರೋದಿಲ್ಲ, ಯಾಕಂತಂದರೆ 6ನೇ ತರಗತಿಗೆ ಮಾತ್ರ ಅಡ್ಮಿಷನ್ ಮಾಡ್ಕೊಳ್ತಾರೆ ಅಂತ ಆದರ್ಶ ವಿದ್ಯಾಲಯದಲ್ಲಿ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಈಗ 7ನೇ ತರಗತಿಗೆ ಮಾಡ್ಕೊಳ್ತಾರೆ ಅಂತ ಭಾಳಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. 8ನೇ ತರಗತಿ 9ನೇ ತರಗತಿಗೂ ಸಹ ಅಡ್ಮಿಷನ್ ಮಾಡ್ಕೊಳ್ತಾರೆ ಅಂತ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ದಯವಿಟ್ಟು ಎಷ್ಟಾಗುತ್ತೋ ಅಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.